ನಿಮ್ಗೆ ಆದಂಥ ಪವಾಡಗಳು ಹೇಳ್ರಿ ಅಜ್ಜಾರ್ ಬಗ್ಗೆ. ನನಗೆ ಸುಮಾರು ವರ್ಷದ ಹಿಂದೆ ನಾನು ಸಿದ್ಧಾರ್ಥ ಮಠದ ಕಟ್ಟಿಗೆ ಹೊಡ್ಕೊಂತ ಇದ್ದಾಗ ನಾನು ಕಟ್ಟಿಗೆ ಹೊಡಿದು ಮುಗೀತು ಅಂತ ಹೇಳಿ ಉಣ್ಣೋದು ಆಹಾರ ಹೆಚ್ಚಾಗಿಬಿಡ್ತು. ಉಣ್ಣುವ ಆಹಾರ ಹೆಚ್ಚಾಯ್ತು, ಸೇವಾ ಕಡಿಮೆ ಆಯ್ತು. ಇದಕ್ಕಿದ್ದಂಗೆ ಹಾರ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ನನಗೆ ಹಾರ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ಎದೆ ನೋವು ಅಂತಂತ ಹೇಳಿ ದವಾಖಾನೆ ತೋರಿಸಿದಾಗ ಡಾಕ್ಟರ್ ಗಾಬರಿಯಾಗಿ ಒಂದು 4-5 ತಾಸಿನಾಗ ಇವ್ರಿಗೆ ಆಪ್ರೇಷನ್ ಆಗಲೇಬೇಕು ಮತ್ತು ಅಲಕ್ಷಣ ಮಾಡಬಾರ್ದು ಅಂತೇಳಿ ಡಾಕ್ಟರ್ ನಮಗೆ ಎಚ್ಚರ ಕೊಟ್ಟರು. ನಾನು ಅವ್ರು ಮಾತಾಡೋ ಮಾತು, ಅವ್ರು ಎಚ್ಚರ ಕೊಟ್ಟಿದ್ದ ವಿಷಯ ನನಗೆ ಏನೂ ತಿಳಿಯಾಕೆ ಹೋಗಲಿಲ್ಲ. ಕಾರಣ ಏನಂದ್ರೆ ನಮ್ಮಪ್ಪ ಸಿದ್ಧಾರ್ಢರು ಇರುವಾಗ ನನಗೆ ಇಂಥ ಭಯ, ಇಂಥ ಹಾರ್ಟ್ ಪ್ರಾಬ್ಲಮ್ ನನಗೇನು ಅನ್ನಿಸ್ಲೇ ಇಲ್ಲ. ಅದು ಅವ್ರು ಹೇಳಿದ ಮಾತಿಗೆ ನಾನು ಭಯ ಪಡಬೇಕಿತ್ತು, ಭಯ ಪಡಲಿಲ್ಲ. ನಾನು ಏನಿಲ್ಲ, ನನ್ನ ಮೊದಲು ದವಾಖಾನಿಯಿಂದ ಹೊರ ಬಿಡ್ರಿ, ನಾನು ಅಪ್ಪನ ಕಡೆ ಹೋಗ್ತೀನಿ ಅಂದೇ. ಹಂಗೆ ಬಿಡಾಕೆ ಬರೋದಿಲ್ಲ ಅಂದ್ರು ಅವ್ರು. ಡಾಕ್ಟರ್ ನನಗೆ ಎಚ್ಚರ ಕೊಟ್ಟರು. ನೀವು ಏನು ಹೇಳಿದ್ರು ನಾನು ಮಠಕ್ಕೆ ಹೋಗ್ಲಾರ್ದು ನಾ ಯಾವುದೂ ನಿರ್ಧಾರ ತೊಗೊಳೋದಿಲ್ಲ. ಅಡ್ಮಿಟ್ ಮಾಡಿದ್ರು ನಾವು ಆಗೋದಿಲ್ಲ. ನನ್ನ ಹಾರ್ಟ್ ಪ್ರಾಬ್ಲಮ್ ಚಲೋ, ನನಗೆ ಚಿಂತೆ ಇಲ್ಲ, ಅಪ್ಪನ ಕಡೆ ಹೋಗ್ತೀನಿ ಅಂತ ಹೇಳಿ ಸೀದಾ ಸಿದ್ಧಾರ್ಥ ಮಠಕ್ಕೆ ಬಂದೆ. ಅಲ್ಲಿಂದ ಬಂದು ಬಿಟ್ರೆ? ಹೌದೌದು ಹೌದ್ರಿ. ಅಣ್ಣನ ಮಗನ ಫೋನ್ ಮಾಡಿ ಕರೆಸ್ಕೊಂಡು ಮಠಕ್ಕೆ ಬಂದೆ. ನಾನು ಮಠಕ್ಕೆ ಬಂದಾಗ ಬಸಣ್ಣ ಅಂತೇಳಿ ಒಬ್ಬರು ಪೂಜಾರಿ ಅವ್ರು ಅದಾರಿ ಮಠದಾಗ. ಏನು ಅವಾಗಿನ ಟೈಮ್ದಾಗ? ಹಾಂ ರೀ. ಅವ್ರು ಹೇಳಿ ಶಯನ ಮಂದಿರದ ಚಾವಿ ಕೊಡ್ಬೇಕ್ರಿ ನನಗಂತ ಕೇಳ್ಕೊಂಡೆ. ನನಗೆ ಆತ್ಮವಿಶ್ವಾಸ ಇತ್ತು. ಅಪ್ಪಾರು ಇದ್ದಾಗ ಯಾರಾದರೂ ತೊಂದರೆಯವರು ಇದ್ರಂದ್ರೆ ಆ ತೊಂದರೆ ನಿವಾರಣೆ ಮಾಡೋಕೆ ಇದು ಯೋಗ್ಯ ಸ್ಥಳ ಅಂತ ನಾ ಕೇಳಿದ್ದೆ. ಶಯನ ಮಂದಿರದಾಗ ಚಾವಿದು ನನಗೆ ಓಡಿ ಬಂದು ಚಾವಿ ಕೊಟ್ಟರು. ಚಾವಿ ಕೊಟ್ಟಾಗ ನಾ ಬಾಗ್ಲ ತೆಗೆದು ಒಳಗೆ ಹೋದೆ. ಶಯನ ಮಂದಿರದಾಗ ಕುಂತೆ. ಹೊರಗಡೆ ಅಂತೂ ಸಿಕ್ಕಾಪಟ್ಟಿ ಜಾತ್ರೆ ಹಂಗೆ ನಮ್ಮ ರಿಲೇಷನ್ ಮಂದಿ ಬಂದು ಎಲ್ಲ ಅಳ್ಕೊಂತ ಕರ್ಕೊಂಡು ಕುಂತಿದ್ರು. ಹೊರಗೆ ಬಾರಪ್ಪ, ದವಾಖಾನಿಗೆ ಹೋಗಿ ಅಡ್ಮಿಟ್ ಮಾಡೋದೈತಿ, ನೀನು ಆಪ್ರೇಷನ್ ಇಲ್ಲ, ನೀ ಬದುಕುದಿಲ್ಲ ಅನ್ನಕತ್ತಾರ ಅಂತ ನನಗೆ ಭಾಳ ಎಚ್ಚರ ಕೊಟ್ಟರು. ನಾನು ನಕ್ಕೋಂತ ನಾವು ಒಳಗೆ ಕುಂತಿದ್ದೆ ಶಯನ ಮಂದಿರದೊಳಗೆ. ನನಗೆ ಆತ್ಮವಿಶ್ವಾಸ ಇತ್ತು, ನಾ ಆಪ್ರೇಷನ್ನೂ ಮಾಡ್ಕೊಳ್ಳೋದಿಲ್ಲ, ನಾ ಯಾವುದಕ್ಕೂ ಹೆದರೋದಿಲ್ಲ ಅಂತಂದ. ಅಷ್ಟೆಲ್ಲ ನಾ ಮಾತಾಡೋಕೆ ಕಾರಣ ಏನಂದ್ರೆ ನನಗೆ ಸಿದ್ಧಾರ್ಥಪ್ಪನ ಮೇಲೆ ನನಗೆ ವಿಶ್ವಾಸ ಇತ್ತು. 30-40 ವರ್ಷಗಟ್ಟಲೆ ಕಟ್ಟಿಗೆ ಹೊಡ್ಕೊಂತ ಬಂದಂಥ ವ್ಯಕ್ತಿ ನಾನು. ಕಾಯ್ತಾನೆ ನನಗೆ ಆಪ್ರೇಷನ್ ಮಾಡಿದ ಮೇಲೆ ನಾನು ಇಲ್ಲಿ ಸೇವಾ ಮಾಡಿದ್ದ ಫಲ ಏನು? ಅದಕ್ಕೆ ನನಗೆ ಅವ್ನು ಬದುಕಿಸ್ತಾನ ನನಗೆ ಆತ್ಮವಿಶ್ವಾಸದಿಂದ ನಾನು ದವಾಖಾನೆಗೂ ಹೋಗಲಿಲ್ಲ, ಆಪ್ರೇಷನ್ನು ಮಾಡ್ಕೊಳ್ಳಿಲ್ಲ. ಈಗಾದರೂ ನೀವು ನೋಡ್ಬೋದು, ನನ್ನ ಎದಿನ ಆಪ್ರೇಷನ್ ಇಲ್ಲಾರ್ದನ ನಾನು ಈಗೂ ಕಟ್ಟಿಗೆ ಹೊಡಿತೀನಿ. ಡಾಕ್ಟರ್ ನನಗೆ ಎಚ್ಚರ ಕೊಟ್ಟು ಗನ್ ಎತ್ತಬಾರ್ದು, ಕೊಡ್ಲಿ ಎತ್ತಬಾರ್ದು ಅಂದರು. ಗನ್ ಎತ್ತಿ ನನಗೆ ಪಾಠಶಾಲೆ ಮಕ್ಕಳು ಕೂಡ ನಾನು ಇವತ್ತಿಗೆ ಆದ್ರೂ ಕಟ್ಟಿಗೆ ಹೊಡ್ಕೊತಿದ್ದೀನಿ, ಮಠದಾಗ ಸೇವಾ ಮಾಡ್ಕೊತಿದ್ದೀನಿ. ಇದನ್ನ ಹೇಳಕ್ಕೆ ಉದ್ದೇಶ ಏನಂತಂದ್ರೆ, ಹಾರ್ಟ್ ಪ್ರಾಬ್ಲಮ್ ಆದ್ರೂ ಸಹ ನಮ್ಮಪ್ಪ ಅಜ್ಜ ಕಾಪಾಡ್ಯಾನ. ಪಾಠಶಾಲೆ ಮಕ್ಕಳು ಕೂಡ ನಾನು ಒಂದು ಮುಖ್ಯ ವಿಷಯ ಏನು ಹೇಳ್ಬೇಕಾಗೈತೆ ಅಂದ್ರೆ, ಪ್ರತಿ ವರ್ಷ 16 ಲಾರಿ ಕಟ್ಟಿಗೆ ತರಿಸ್ತಾರ. ಆ 16 ಲಾರಿ ಸುಮಾರು ಬರೀ 23 ದಿವಸದಾಗ ಪಾಠಶಾಲೆ ಮಕ್ಕಳು ಕಟ್ಕೊಂಡು ನಾ ಕಟ್ಟಿಗೆ ಹೊಡೆದು ಸೇವಾ ಮಾಡಿದಂಥ ವ್ಯಕ್ತಿ. ಹಿಂಗಾಗಿ ನನ್ನ ಸಿದ್ಧಾರ್ಥಪ್ಪ ನನಗೆ ಸಾಕಷ್ಟು ಕಾಯ್ಕೊಂತ ಬಂದಾರ. ನನಗೆ ಹಾರ್ಟ್ ಪ್ರಾಬ್ಲಮ್ ಐತಿ ಅನ್ನುವಂಥ ಭಯ ಇಲ್ಲ, ನಾ ಆರೋಗ್ಯದಿಂದ ಇದ್ದೀನಿ. ಅದಕ್ಕೆಲ್ಲ ಮೂಲ ಕಾರಣೀಭೂತರು ಸಿದ್ಧಾರ್ಥಪ್ಪ. ಇನ್ನು ಒಂದು ಸಂತೋಷದ ವಿಷಯ ಏನು ಹೇಳ್ತೀನಿ ಅಂದ್ರೆ, ತಮಗೆ ಸಿದ್ಧಾರ್ಥ ಭಕ್ತರಾದವ್ರು ಎಂಥವ್ರು ಇರ್ತಾರ ಅನ್ನೋದಕ್ಕೆ 1-2 ಸನ್ನಿವೇಶಗಳು ನಿಮ್ಮ ಮುಂದೆ ಬಯಸ್ತೇನೆ ನಾನು. ನನಗೆ ಆತ್ಮೀಯ ಗೆಳೆಯರು ಒಬ್ಬರು ಸಿದ್ಧಾರ್ಥಪ್ಪರು ಇದ್ದಾಗ ಗುಡ್ಡದ ಶಿವಪ್ಪ ಅನ್ನೋರು ಹಗಲು ರಾತ್ರಿ ಅನ್ನೋದನ, ಮಳಿ ಚಳಿ ಅನ್ಲಾರ್ದನ, ಕತ್ಲು ಅನ್ಲಾರ್ದನ, ಬಿಸಿಲು ಅನ್ಲಾರ್ದ ಪ್ರತಿ ದಿವಸ ಸಿದ್ಧಾರ್ಥಪ್ಪನ ದರ್ಶನಕ್ಕೆ ಬರ್ತಿದ್ರು ಅಂಥೇಳಿ ಗುಡ್ಡದ ಶಿವಪ್ಪರ ವಿಷಯವಾಗಿ ನನ್ನ ಕೂಡ ವ್ಯವಹಾರ ಮಾಡುವಂಥ ವ್ಯಕ್ತಿ ಒಬ್ರು ನನಗೆ ಆ ವಿಷಯ ಹೇಳಿದ್ರು. ಏನು ದೊಡ್ಡ ವಿಷಯ, ಪ್ರತಿ ದಿವಸ ಸಿದ್ಧಾರ್ಥಪ್ಪಗೆ ಬರ್ತಿದ್ರು, ದರ್ಶನ ಮಾಡ್ತಿದ್ರು, ಮಳೆಯಾಗೂ ಬರ್ತಿದ್ರು, ಚಳಿಯೊಳಗೂ ಬರ್ತಿದ್ರು, ಬಿಸಿಲು, ಏನು ದೊಡ್ಡ ವಿಷಯ ಅಂತೇಳಿ ನಾನು ಸ್ವಲ್ಪ ಅಹಂಕಾರ ಭಾವನೆಯಿಂದ ಮಾತಾಡ್ತಿದ್ದೆ. ಅವ್ರು ಎಂಥವ್ರು ಅನ್ನೋದಕ್ಕೆ ನಿಮಗೆ ನಾನು ತಿಳಿ ಬಯಸ್ತೇನೆ. ಈಗ ಅವ್ರು ಹೋದ್ರಿಗೆ ಆದ್ರೆ ಅವ್ರಿಗೆ ನಾವು ಒಂದು ಕಟ್ಟಿಗೆ ಗಾಡಿ, ಅವ್ರದ್ದು ಅವಲಕ್ಕಿ ಮಿಲ್ ಐತಿ ಗುಡ್ಡ ಶಿವಪ್ಪರ್ದು. ಆ ಅವಲಕ್ಕಿ ಮಿಲ್ಲಿಗೆ ನಾವು ಕಟ್ಟಿಗೆ ಗಾಡಿದ ಪೇಮೆಂಟ್ ತರಕ್ಕೆ ಹೋಗೋದಿತ್ತು. ನಾವು ಅವ್ರ ಕಡೆ ಪೇಮೆಂಟ್ ತರಕ್ಕೆ ಹೋದ್ವಿ. ಹೋದಾಗ ಆ ಮಿಲ್ಲಿನ ಒಳಗೆ ನಾವು ಹಿಂಗೆ ಕಾಲು ಇಟ್ಟಾಗ ಅಲ್ಲಿ ಒಂದು ದೊಡ್ಡ ಪ್ರಮಾಣದ ಮೇಲೆ ಸಿದ್ಧಾರ್ಥಪ್ಪರದ ಒಂದು ಫೋಟೋ ಇತ್ತು. ಅದನ್ನ ನೋಡಿದ ಕೂಡಲೇ ನನಗೆ ಫೋಟೋ ಅನ್ನಿಸ್ಲಿಲ್ಲ. ಅದು ಸಿದ್ಧಾರ್ಥಪ್ಪರ ಇಲ್ಲಿ ಸಾಕ್ಷಾತ್ ಕುಂತಾರೇನೋ ಅನ್ನೋವಷ್ಟು ನನಗೆ ಖುಷಿ ಆಯ್ತು. ನಾ ಹೇಳಕತ್ತಿದ್ದ ವಿಷಯ ಏನು, ಗುಡ್ಡದ ಶಿವಪ್ಪರ ಪ್ರತಿ ದಿವಸ ಮಠಕ್ಕೆ ಬರ್ತಿದ್ರು, ಅದೇನು ದೊಡ್ಡ ವಿಷಯ ಅಂತಿದ್ನಲ್ಲ. ಅವ್ರ ಮೊಮ್ಮಗ ಬಂದು ನಮಗೆ ಅವಲಕ್ಕಿ ತಯಾರು ಮಾಡಕ್ಕೆ ಹಾಕಿದ್ದು ಕಟ್ಟಿಗೆದು ಬಿಲ್ ತೊಗೊಂಬರಕ್ಕೇನು ಹೋಗಿದ್ವಲ್ಲ, ನಾವು ಕಟ್ಟಿಗೆಯಲ್ಲಿ ಹಾಕೀವಿ ಅಂತ ತೋರಿಸ್ಬೇಕ್ರಿ ಅವ್ರಿಗೆ. ನಾವು
ತೋರಿಸಿದ ಮೇಲೆ ನಮಗೆ ಅವ್ರು ಬಿಲ್ ಕೊಡ್ಬೇಕು. ಕಟ್ಟಿಗೆ ನಿನ್ನೆ ಸಾಯಂಕಾಲ ಹಾಕಿದ್ದು 60ರಿಂದ 80 ಕ್ವಿಂಟಲ್ ಕಟ್ಟಿಗೆ ಹಾಕಿವಿ ಅಂತ ತಿಳ್ಕೊರಿ. ಅದನ್ನ ಅವ್ರಿಗೆ ತೋರ್ಸಾಕ್ ಹೋದ್ವಿ, ಸೌಕರ್ ಬರ್ರಿ ಇಲ್ಲಿ ಹಾಕಿವ್ ನೋಡ್ರಿ ರಾತ್ರಿ ಅಂತಂದ. ಅದು ತೋರ್ಸಾಕ್ ಹೋದಾಗ ಅದು 20 ಕ್ವಿಂಟಲ್ ಕಟ್ಟಿಗೆನೂ ಇದ್ದಿದ್ದಿಲ್ರಿ. ಅವರು ಗಾಬರಿ ಆಗ್ಲಿಲ್ಲ, ಯಾರು ಮಾಲಕ್ರು. ಏನಾಗಿತ್ರಿ ಕಟ್ಟಿಗೆ? ಅದನ್ನ ಹೇಳ್ತೀನಿ ನಿಮಗ. ಅವ್ರು ಗಾಬರಿ ಆಗ್ಲಿಲ್ಲ. ಅವ್ರು ನೋಡಿದ್ರು ನಾವು ಹಾಕಿದ ಕಟ್ಟಿಗೆ ಒಳಗ್ ಹೋದ್ರು. ನಾವು ಗಾಬರಿ ಆದ್ವಿ, ನಾವು ಕಟ್ಟಿಗೆ ಹಾಕಿದವ್ರು ನಾವು. ಅವ್ರು ಒಳಗ್ ಹೋದ್ರು, ಪಾವತಿ ಇಸ್ಕೊಂಡು ಬಿಲ್ ಮಾಡಕತ್ರು. ಸೌಕಾರ ಅಂದಿವಿ, ಯಾಕ್ರಿ ಅಂತಂದ್ರೆ, ಅಲ್ರಿ ನಾವು 80 ಕ್ವಿಂಟಲ್ ಕಟ್ಟಿಗೆ ಹಾಕೇವಿ, ಅದು ನೋಡಿರೋ 20 ಕ್ವಿಂಟಲ್ನಷ್ಟು ಐತಿ, ಇದು ನೀವು ಕೇಳ್ಬೇಕು ಅಂತದ್ ನಾವು ಕೇಳಾಕತ್ತೀವಲ್ರಿ, ನೀವು ಸುಮ್ಮನೆ ಇದಿರಲ್ಲ ಅಂತಂದಿವ್ರಿ. ಅವಾಗ ಅವ್ರು ಹೇಳಿದ್ರಿ, ಗುಡ್ಡದ ಶಿವಪ್ಪ ಮೊಮ್ಮಕ್ಳು ಹೇಳಿದ್ರು, ನೀವೇನ್ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ, ಆ ಹಾಕಿದ ಕಟ್ಟಿಗೆ ಅಕ್ಕಪಕ್ಕದವ್ರು ಬಡವ್ರು ಆದವ್ರು ತಮ್ಮ ಮನಿ ಒಲಿ ಹಚ್ಚಾಕ ತಗೊಂಡ್ ಹೋಗಿರ್ತಾರ. ಅಪ್ಪ ಸಿದ್ದಾಳಪ್ಪ ನಮಗೇನು ಕಡಿಮೆ ಮಾಡಿಲ್ಲ, ನಾವು ಹಾಕಿದ ಕಟ್ಟಿಗೆ ಅವ್ರು ಒಯ್ದಾಗ ಅವ್ರು ಒಲಿ ಹೊತ್ತೈತಿ, ನಿಮ್ಮ ಬಿಲ್ ನೀವು ತಗೊಂಡ್ ಹೋಗ್ರಿ ಅಂತ 80 ಕ್ವಿಂಟಲ್ 20 ಕ್ವಿಂಟಲ್ ಕಟ್ಟಿಗೆ ಕಂಡ್ರು ಸಹ 80 ಕ್ವಿಂಟಲ್ ಕಟ್ಟಿಗೆ ದುಡ್ಡು ನಮಗೆ ಅವ್ರು ಕೊಟ್ರು. ಏನ್ ಹೇಳಿ ಬಯಸಿದೆ ನಿಮಗಂದ್ರ, ಸೇವಾ ಮಾಡಿದಂಥವ್ರು ಶಿವಪ್ಪ ಮೊಮ್ಮಕ್ಕಳಲ್ಲಿ ಗುಣ ಎಂತಾದಿತ್ತು. ನಾವು ಹಾಕಿದ ಕಟ್ಟಿಗೆ 80 ಕ್ವಿಂಟಲ್ ಇಲ್ಲ ಅಂತ ಅವ್ರು ತಕರಾರು ಮಾಡ್ಲಿಲ್ಲ. ಅವರಲ್ಲಿ ಎಂತ ದೊಡ್ಡ ಗುಣ ಇತ್ತಂದ್ರೆ 60 ಕ್ವಿಂಟಲ್ ಕಟ್ಟಿಗೆ ಜನ ಒಯ್ದ್ರು ಸತಿಗೆ ಅದ್ರದ್ದು ಪೇಮೆಂಟ್ ನಮ್ಗೆ ಮಾಡಿದ್ರು. ಆ ರಕ್ತಗತವಾಗಿ ಬಂದಂತ ಅದು ಉಸಿರು ಇರ್ಬೋದು, ಅವ್ರದ್ದು ನಡೆನುಡಿ ಇರ್ಬೋದು, ಸಿದ್ದಾಳರ ಪರಮ ಭಕ್ತರ ಆದಂತ ಗುಡ್ಡ ಶಿವಪ್ಪರ ಮೊಮ್ಮಕ್ಕಳದ ವಿಷಯ ಹೇಳಿದೆ. ಅದೇ ರೀತಿ ಕಾರಡಿಗೆ ಮಲ್ಲಪ್ಪರ ಮೊಮ್ಮಕ್ಕಳಾದವರು ಸಹ ನಮ್ಗೆ ಆಗಾಗ ಹಿಂಗತ್ತಲ್ಲಿ ಸಿದ್ದಾಳ ಮಠ ಮಾಡೀವ್ರಿ, ಹಿಂಗೆ ಸೇವಾ ಕಡ್ಡಾಡತ್ತೀವ್ರಿ ಅಂದ್ರೆ ನಿಮ್ಮ ಸೇವಾಕ್ಕೆ ಏನಾದ್ರು ಸಹಾಯ ಬೇಕಾದ್ರೆ ತಗೋರಿ ಅಂತೇಳಿ ಇವತ್ತಿನವರೆಗೆ ಆದ್ರೂ ಸದಾನಂದ ಅನ್ನೋರು, ಕಾರಡಿಗೆ ಸದಾನಂದ ಅನ್ನೋರು ನಮಗೆ ಆಗಾಗ ಸೇವಾ ಮಾಡ್ತಿರ್ತಾರ. ಸಿದ್ದಾಳರ ಪರಮ ಭಕ್ತರು ಬಹಳಷ್ಟು ಜನ ನಮಗೆ ಹೆಲ್ಪ್ ಮಾಡ್ಕೊಂತೂ ಅದಾರ. ಅದನ್ನೊಂದಿಷ್ಟು ಹೇಳಿ ಬಯಸಿದೆ ನಿಮ್ಗೆ.